ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಶ್ರೀಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ. ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ. ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತುಃ. ಅಸಂಗ ಆತ್ಮವ್ಯತಿರಿಕ್ತವಸ್ತುನಿ ದೃಢಾ ರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಅಥೇದಾನೀಂ ಪಂಚದಶಃ ಶ್ಲೋಕಃ. ಎರಡನೇ ಸ್ಕಂಧದ 8ನೇ ಅಧ್ಯಾಯದ 15ನೇಯ ಶ್ಲೋಕಃ. ಸನ್ನಿರೂಪ್ಯತೆ. ಅತ್ರ ಕುರುರಾಜಃ ಪರೀಕ್ಷಿತ್ ಶುಕಂ ವ್ಯಾಸಪುತ್ರಂ ಭಾಗವತಂ ಮೇ ಬ್ರೂಹಿ ಇತಿ ವ್ಯಜಿಜ್ಞಪತ್. ಶ್ರುತೇನ ಚ ಭಾಗವತೇನ ಅಹಂ ನಿಸ್ಸಂಗೇನ ಮನಸಾ ಅಖಿಲಾತ್ಮನೆ ಕೃಷ್ಣೇ ಆತ್ಮಾನಂ ನಿವೇಶ್ಯ ಕಲೇವರಂ ತ್ಯಕ್ಷ್ಯೆ. ಅತಃ ಸರ್ವಮಿದಂ ಮೇ ಬ್ರೂಹಿ. ಭೂಪಾತಾಲಾದೀನಾಂ ಪರಿಮಾಣಂ ಗೃಹ ನಕ್ಷತ್ರ ಭೂಭೃತಾಂ ಸ್ಥಿತಿಂ ಸರಿತ್ ಸಮುದ್ರ ದ್ವೀಪಾನಾಂ ಪರಿಮಾಣಂ ತತ್ರ ವರ್ತಮಾನಾಃ ಯೇ ಜೀವಾಃ ತೇಷಾಮಪಿ ಉತ್ಪತ್ತಿಮಪಿ ಮಾಂ ತ್ವಂ ಬ್ರವೀಹಿ ಇತ್ಯಾದಿ ರೂಪೇಣ ಯಥಾ ಪ್ರಾರ್ಥಯಾಮಾಸ ತಥೇದಾನೀಂ ಅಸ್ಮಾಭಿರಪಿ ಸಂಶ್ರೂಯತೆ. ಪರೀಕ್ಷಿತ್ ಶುಕಾಚಾರ್ಯರಿಗೆ ನನಗೆ ಭಾಗವತವನ್ನು ಹೇಳಿ ಅಂತ ಕೇಳ್ತಿದ್ದಾನೆ. ಭಾಗವತವನ್ನು ಕೇಳಿದರೆ ನಾನು ನಿಸ್ಸಂಗವಾದ ಮನಸ್ಸಿನಿಂದ ನನ್ನ ವ್ಯಕ್ತಿತ್ವವನ್ನು ಕೃಷ್ಣನಿಗೆ ಅರ್ಪಿಸಿಕೊಂಡು ಮುಂದೆ ನಾನು ನನ್ನ ಪ್ರಾಣವನ್ನು ಪರಿತ್ಯಜಿಸ್ತೇನೆ. ಏನೇನು ಹೇಳಬೇಕು ನೀವು ಅಂದರೆ ದೊಡ್ಡದೊಂದು ಜಿಜ್ಞಾಸೆಯ ಪಟ್ಟಿಯೇ ಇದೆ ಅವನ ಎದುರಿಗೆ. ಅದನ್ನೆಲ್ಲ ಈ ಹಿಂದೆ ನಾವು ನೋಡ್ತಾ ಬಂದಿದ್ದೇವೆ. ಭೂಮಿ, ಪಾತಾಳ, ದಿಕ್ಕು, ಆಕಾಶ, ಗ್ರಹ, ನಕ್ಷತ್ರ, ಪರ್ವತ, ನದಿ, ಸಮುದ್ರ, ದ್ವೀಪಗಳ ಪರಿಮಾಣ, ಅಲ್ಲಿ ವಾಸ ಮಾಡುವಂಥ ಜೀವರ ಉತ್ಪತ್ತಿಯ ಬಗ್ಗೆ ನೀವು ನನಗೆ ವರ್ಣನೆ ಮಾಡಬೇಕು. ಪ್ರಮಾಣಂ ಅಂಡಕೋಶಸ್ಯ, ಈ ಒಂದು ಬ್ರಹ್ಮಾಂಡ ಏನಿದೆ ಅದರ ಉತ್ಪತ್ತಿಯ ಬಗ್ಗೆ ಹೇಳುವುದಲ್ಲದೇನೆ ಅದರ ಪರಿಮಾಣ, ಮತ್ತೆ ಬಾಹ್ಯಾಭ್ಯಂತರ ವಸ್ತುನಃ, ಆ ಬ್ರಹ್ಮಾಂಡದ ಒಳಗೆ ಮತ್ತೆ ಹೊರಗೆ ವ್ಯಾಪಿಸಿಕೊಂಡಿರುವಂಥ ವಸ್ತು ಏನಿದೆ ಅಂದರೆ ಭಗವಂತ, ಅವನ ಬಗ್ಗೆ ನೀವು ನಮಗೆ ಹೇಳಬೇಕು. ಮರೀಚಿ ಮೊದಲಾದ ಮಹಾತ್ಮರ ಚರಿತ್ರವನ್ನು ಹೇಳಬೇಕು. ಸಾಧಕನಾದವನು
ತನ್ನ ಸಾಧನೆಯ ದಾರಿಯಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕು, ಅದರಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಅವನೇನು ಅನುಸರಿಸಬೇಕಾಗ್ತದೆ, ಅದರ ಬಗ್ಗೆ ನೀವು ನನಗೆ ಹೇಳಬೇಕು ಅಂತ ಕೇಳ್ತಿದ್ದಾನೆ. ಇಲ್ಲಿ ನಾವು ಬಾಹ್ಯಾಭ್ಯಂತರ ವಸ್ತುನಃ ಅಂತ ಬಂದಿದೆಯಲ್ಲ, ಒಳಗೆ ಹೊರಗೆ ಇರುವಂಥ ವಸ್ತು, ಬ್ರಹ್ಮಾಂಡದ ಒಳಗೂ ಹೊರಗೂ ಸಮಸ್ತ ದೇಶಕಾಲಗಳಲ್ಲಿ ವ್ಯಾಪಿಸಿಕೊಂಡಿರುವಂಥ ವಸ್ತು ಅಂತ ಬಂದಿದೆ. ವಸ್ತು ಅಂದ್ರೆ ಆ ಭಗವಂತ. ಅವನನ್ನ ವಸ್ತು ಅನ್ನುವುದನ್ನ ನಾವು ಭಾಗವತದ ಮೊದಲನೇ ಶ್ಲೋಕದಲ್ಲಿ ನೋಡಿದ್ದೀವಿ. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಮೊದಲಿಗೆ ನಾವು ಅದನ್ನು ನೋಡಿದ್ದೇವೆ. ಎರಡನೇ ಶ್ಲೋಕದಲ್ಲಿ ನೋಡಿದ್ದೀವಿ. ಅಲ್ಲಿ ಆಚಾರ್ಯರು ವಸನಾತ್ ವಾಸನಾದ್ ವಸ್ತು ನಿತ್ಯಾಪ್ರತಿಹತಂ ಯತಃ ವಾಸೇನೀದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದ್ಯತೆ ಅಂತ ಒಂದು ಸ್ಕಂದ ಪುರಾಣದ ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅವನಿಗೆ ವಸ್ತು ಅಂತ ಯಾಕೆ ಹೇಳ್ತಾರೆ ಅಂದರೆ, ಜಗತ್ತಿನಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ಜಗತ್ತು ತನ್ನೊಳಗೆ ಇರುವಂತೆ ಆ ಜಗತ್ತಿಗೊಂದು ನೆಲೆ ಕೊಟ್ಟಿದ್ದಾನೆ. ಇದಿಷ್ಟು ಆ ವಸ್ತು ಅನ್ನುವ ಶಬ್ದದ ಅವಯವಾರ್ಥ, ಧಾತು ಪ್ರತ್ಯಯಗಳಿಂದ ಲಭ್ಯವಾಗುವಂತಹ ಅರ್ಥ. ನಿತ್ಯವಾಗಿಯೂ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು ಅಂತಲೂ ಅದಕ್ಕೆ ರೂಢಿಯ ಅರ್ಥ ಇದೆ. ಜೀವರೊಳಗೆ ಇದ್ದು ಅವರಿಗೆ ತುನ್ನಂ, ಅವರಿಗೆ ಏನು ಸುಖ ದುಃಖ ಇತ್ಯಾದಿಗಳನ್ನ ಉಣಿಸಬೇಕು ಅದನ್ನು ಕೂಡ ಉಣಿಸ್ತಾನೆ ಅಂತನ್ನುವುದು ಅಲ್ಲಿ ನಮಗೆ ತಿಳಿದು ಬರುವಂತಹ ಅರ್ಥ. ಅದರಿಂದ ಬಾಹ್ಯಾಭ್ಯಂತರ ವಸ್ತು ಅಂದ್ರೆ ಬ್ರಹ್ಮಾಂಡದ ಒಳ ಹೊರಗೆ ಇರುವಂತಹ ವಸ್ತು ಅಂತ ಒಂದರ್ಥ. ಹಾಗೆ ನಮ್ಮ ಒಳಗೆ ಹೊರಗೆ ಇರುವಂತಹ ವಸ್ತು, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಏನು ಬಂದಿದೆ, ಅಂಥ ಒಳಗೂ ಹೊರಗೂ ಎಲ್ಲ ಕಡೆ ಇರುವಂತಹ ವಸ್ತುವೇ ಬಾಹ್ಯಾಭ್ಯಂತರ ವಸ್ತು. ಅದರ ಬಗ್ಗೆ ಹೇಳ್ರಿ ಅಂತ ಅವರ ಈ ಪರೀಕ್ಷಿತನ ಪ್ರಶ್ನೆ. ಅವತಾರಾನುಚರಿತಂ, ಆ ಭಗವಂತನ ದಿವ್ಯವಾದ ಆಶ್ಚರ್ಯಕರವಾದಂತಹ ಅವತಾರಗಳು, ಯುಗಗಳು, ಅವುಗಳ ಪರಿಮಾಣ ಇತ್ಯಾದಿಗಳ ಬಗ್ಗೆ ನೀವು ನನಗೆ ಹೇಳಬೇಕು. ಯುಗಾನಿ ಯುಗಮಾನಂಚ ಧರ್ಮೋ ಎಷ್ಟೇ ಯುಗೇ ಯುಗೆ, ಪ್ರತಿಯೊಂದು ಯುಗದಲ್ಲಿ ಏನು ಧರ್ಮಾಚರಣೆ ಇರ್ತದೆ ಅದನ್ನ ನೀವು ನನಗೆ ಹೇಳಬೇಕು. ಮತ್ತೆ ನೃಣಾಂ ಸಾಧಾರಣೋ ಧರ್ಮ, ನೀವು ನನಗೆ ಅನೇಕ ಥರದ ಧರ್ಮಗಳ ಬಗ್ಗೆ ಬೋಧನೆ ಮಾಡಬೇಕು. ಸವಿಶೇಷ ಯಾದೃಶಃ, ಜಗತ್ತಿನಲ್ಲಿ ಎಲ್ಲ ವರ್ಣಗಳು ಎಲ್ಲ ಆಶ್ರಮಗಳಿಗೂ ಅನ್ವಿತ ಆಗುವಂತಹ ಒಂದು ಸಾಧಾರಣವಾದ ಧರ್ಮ ಅಂತ ಇರ್ತದೆ. ಮತ್ತೆ ಕೆಲವರು ಮಾತ್ರ ಆಚರಿಸಬೇಕಾದಂತಹ ವಿಶೇಷ ಧರ್ಮಗಳು ಇರ್ತವೆ. ಅದರ ಕುರಿತು ನೀವು ನನಗೆ ಹೇಳಬೇಕು. ಇದನ್ನೆಲ್ಲ ಸ್ವಯಂ ವೇದವ್ಯಾಸರು ಭಾಗವತದಲ್ಲಿ ಹೇಳೇ ಇದ್ದಾರೆ. ನೀವು ಅವರ ಪುತ್ರರಾಗಿ ಅದನ್ನೆಲ್ಲ ಕೇಳಿದ್ದೀರಿ, ನನಗೆ ನೀವು ಅದನ್ನು ಹೇಳಬೇಕು ಅಂತ ಪರೀಕ್ಷಿತನ ಪ್ರಶ್ನದ ತಾತ್ಪರ್ಯ. ಮತ್ತೆ ಪ್ರಿಯವೃತ ಮೊದಲಾದ ರಾಜರ ಧರ್ಮಗಳನ್ನ, ಅವರು ಮಾಡಿದ ಕರ್ತವ್ಯಗಳನ್ನ ನೀವು ನನಗೆ ಹೇಳಬೇಕು. ಕೆಲವರು ಗೃಹಸ್ಥರಾಗಿ ಸಾಧನೆ ಮಾಡಬೇಕಾಗ್ತದೆ, ಇನ್ನು ಕೆಲವರು ಬ್ರಹ್ಮಚಾರಿಗಳಾಗಿ ಸಾಧನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಧರ್ಮಕೃತ್ಸೇಷು ಜೀವತಾಂ, ಆಪತ್ಕಾಲದಲ್ಲಿ ಬದುಕುವಂಥವರು ಜೀವನದಲ್ಲಿ ಕ್ಲೇಶಗಳನ್ನು ಅನುಭವಿಸಿ ಆ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ಸ್ಪಂದಿಸಿರ್ತಾರೆ ಅನ್ನೋದನ್ನೆಲ್ಲ ನೀವು ನನಗೆ ಹೇಳಬೇಕು. ಅಂಗರಕ್ಷಕರ ಕರ್ತವ್ಯಗಳನ್ನು ವರ್ಣನೆ ಮಾಡಬೇಕು. ಶ್ರೇಣೀನಾಂ ರಾಜರ್ಷೀಣಾಂ ಚ ಧರ್ಮ ಕೃತ್ಸೇಷು ಜೀವತಾಂ ಅಂತಲ್ಲಿ ಅದರ ತಾತ್ಪರ್ಯ. ಶ್ರೇಣಿ ಅಂತ ಶಬ್ದ ಇದೆಯಲ್ಲ, ಶ್ರೇಣಿ ಎಂಬ ಶಬ್ದಕ್ಕೆ ಬೇರೆ ವ್ಯಾಖ್ಯಾನಕಾರರು ಹೇಳುವಂತೆ ತತ್ತದ್ ವ್ಯವಸಾಯ ಉಪಜೀವಿನಾಂ, ಆಯಾ ಬೇರೆ ಬೇರೆ ವೃತ್ತಿಗಳಿಂದ ಬದುಕುವಂಥವರು ಅಂತ ಅವರ ತಾತ್ಪರ್ಯ. ಅವರ ಕುರಿತಾಗಿ ನೀವು ನನಗೆ ವರ್ಣನೆ ಮಾಡಿರಿ ಅಂತ ಪರೀಕ್ಷಿತನ ಪ್ರಶ್ನವನ್ನು ಅವರು ವ್ಯಾಖ್ಯಾನ ಮಾಡಿದ್ದಾರೆ.
ಆಚಾರ್ಯರು ಶ್ರೇಣಿನಾಂ ಅಂದ್ರೆ ಅಂಗರಕ್ಷಕಾಣಾಂ, ಅಂಗರಕ್ಷಕರ ಕರ್ತವ್ಯಗಳನ್ನು ವರ್ಣನೆ ಮಾಡ್ರಿ ಅಂತ ಹೇಳಿದ್ದನ್ನ ನಾವಿಲ್ಲಿ ನೋಡ್ತೀವಿ. ಅದು ಯುದ್ಧೇಶು ಉಚ್ಯತೆ, ಯುದ್ಧದ ಪ್ರಸಂಗಗಳಲ್ಲಿ ಅಂಗರಕ್ಷಕರ ಕರ್ತವ್ಯಗಳನ್ನ ವರ್ಣನೆ ಮಾಡ್ತಾರೆ. ಮುಂದೆ ಅದೆಲ್ಲ ಕೆಲವು ಅಲ್ಲಲ್ಲಿ ಸಂಗತಿಗಳು ಬರೋವಿವೆ. ಶ್ರೇಣಿ ಅನ್ನುವ ಶಬ್ದಕ್ಕೆ ಅಂಗರಕ್ಷಕರು ಅಂತ ಆಚಾರ್ಯ ಅರ್ಥ ಹೇಳಿದ್ದಾರೆ. ಅದನ್ನು ಯಾದವೇಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ಅಂಗರಕ್ಷಕಾಣಾಂ ಧರ್ಮ ಕಹ, ಯುದ್ಧೇ ಪ್ರವರ್ತನೀಯ ಧರ್ಮ ಕಹ, ಯುದ್ಧದಲ್ಲಿ ಆ ಅಂಗರಕ್ಷಕರು ಮಾಡಬೇಕಾದ ಧರ್ಮ ಏನು ಅದನ್ನ ಹೇಳ್ರಿ ಅಂತ ಕೇಳಿದ್ದಾರೆ. ಇದು ಯಾದವೇಂದ್ರ ತೀರ್ಥರ ವ್ಯಾಖ್ಯಾನ. ಅನಂತ ತೀರ್ಥಾಸ್ತು ಶ್ರೇಣಿನಾಂ ಸಜ್ಜನ ಸಮೂಹೇ ಮುಖ್ಯಾನಾಂ ಇತಿ ವ್ಯಾಚಕ್ಷತೆ. ಶ್ರೇಣಿಗಳು ಅಂದ್ರೆ ಸಜ್ಜನ ಸಮೂಹದಲ್ಲಿ ಮುಖ್ಯರಾದವರು, ಸಾಮ್ರಾಜ್ಯಕ್ಕೆ ತುಂಬಾ ಆಪ್ತರಾದವರು, ರಾಜನಿಗೂ ಆಪ್ತರಾದವರು, ಸಾಮ್ರಾಜ್ಯದ ಹಿತೈಷಿಗಳು, ಅವರ ಧರ್ಮಗಳನ್ನು ಹೇಳ್ರಿ ಅಂತ ಕೇಳಿದಂತೆ ಆಗ್ತದೆ. ರಾಜರ್ಷಿಗಳು ಅಂತ ಬಂದಿದೆ. ಇಷ್ಟೆಲ್ಲ ಬಂದ ಮೇಲೆ ರಾಜರ್ಷಿಗಳು ಅವ್ರಿಗಿಂತ ಮುಂಚೆ ಬರಬೇಕಾದದ್ದು ಈ ರಾಜನಿಗೆ ಸಹಾಯಕರಾಗಿ ಮಂತ್ರಿಗಳು ಮೊದಲಾದವರು ಯಾರಿರ್ತಾರೆ ಅವರ ಧರ್ಮಗಳನ್ನು ಹೇಳ್ರಿ ಅಂತ ಹೀಗೆ ಕೇಳಬಹುದಿತ್ತು ಪರೀಕ್ಷಿತ. ಅಂಗರಕ್ಷಕರ ಕುರಿತಾಗಿಯೇ ಯಾಕೆ ಕೇಳಿದ, ಮತ್ತದು ಮುಂದೆ ಎಲ್ಲಿ ಬರ್ತದೆ ಅಂತ ಅನ್ನೋದನ್ನ ವ್ಯಾಖ್ಯಾನಕಾರರು ಕೂಡ ಯಾರೂ ಹೇಳಲಿಲ್ಲ. ಅಂಗರಕ್ಷಕರ ಕರ್ತವ್ಯಗಳ ವರ್ಣನೆ ಈಗಿನ ಭಾಗವತದಲ್ಲಿ ಎಲ್ಲಿಯಾದರೂ ನಾವು ನೋಡ್ತಾ ಇರುವ ಪಾಠದಲ್ಲಿ ಎಲ್ಲಿಯಾದರೂ ಲುಪ್ತ ಆಗಿ ಹೋಗಿದೆಯೇನೋ ಅಂತ ಒಂದು ಸಂಶಯ ಬರ್ತದೆ ಇದನ್ನೆಲ್ಲ ನೋಡಿದ್ರೆ. ನನಗೆ ಆ ಶ್ಲೋಕ ಗಮನಿಸಿದ್ರೆ ಎಲ್ಲ ಜನರಿಗೆ ಅನ್ವಯಿತವಾಗುವಂತಹ ಸಾಧಾರಣ ಧರ್ಮ, ಅವರವರಿಗೆ ಅನುಸರಿಸುವಂತಹ ಒಂದು ವಿಶೇಷ ಧರ್ಮ, ರಾಜರ ಧರ್ಮ, ಮಂತ್ರಿಗಳ ಧರ್ಮ, ರಾಜರ ನಂತರ ಬರುವವರು ಮಂತ್ರಿಗಳು, ರಾಜರಿಗಿಂತ ಒಂದು ಲೆವೆಲ್ ಕೆಳಗಿರುವಂಥವ್ರು ಮಂತ್ರಿಗಳು, ಸೇನಾಪತಿಗಳು ಅಂತ ತಿಳ್ಕೋಬಹುದು. ಅಂಗರಕ್ಷಕರ ಬಗ್ಗೆನೇ ಯಾಕೆ ಹೇಳಿದರು, ಸೈನಿಕರ ಬಗ್ಗೆ ಯಾಕೆ ಹೇಳಲಿಲ್ಲ? ಇದೆಲ್ಲ ತುಂಬಾ ವಿಚಿತ್ರವಾಗಿದೆ. ನನಗೇನು ಅದಕ್ಕೆ ಸಮಾಧಾನ ಸಿಕ್ಕಿಲ್ಲ. ಅದನ್ನು ಮುಂದೆ ನೋಡೋಣ. ಹೀಗೆ ಅನಂತ ತೀರ್ಥರು ಕೂಡ ಸಜ್ಜನರ ಸಮೂಹದಲ್ಲಿ ಮುಖ್ಯರಾದವರು ಅಂತ ಅರ್ಥ ಬರೆದಿರುವುದನ್ನ ನಾವು ಗಮನಿಸಬೇಕು. ಬೇರೆ ವ್ಯಾಖ್ಯಾನಕಾರರು ಆಚಾರ್ಯರ ಭಾಗವತ ತಾತ್ಪರ್ಯ ಇತ್ಯಾದಿಗಳನ್ನು ಗಮನಿಸದೇ ಇದ್ದವರು ಅವರು ಬೇರೆ ಅರ್ಥವನ್ನು ಹೇಳುವುದು ಒಂದು ವಿಷಯ ಬೇರೆ. ಆಚಾರ್ಯರ ಅನುಯಾಯಿಗಳೇ ಆದಂತಹ ಅನಂತ ತೀರ್ಥರು ಸಜ್ಜನರ ಸಮೂಹದ ಮುಖ್ಯಸ್ಥರು ಅಂತ ಅರ್ಥ ಬರೆದಿರುವುದನ್ನ ನಾವು ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಹೊಂದಾಣಿಕೆ ಮಾಡಬೇಕು ಅನ್ನೋದನ್ನ ಮುಂದೆ ನೋಡಬೇಕು. ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತು ಲಕ್ಷಣಂ. ಒಟ್ಟಾರೆ ಜಗತ್ತಿನ ತತ್ವಗಳೆಷ್ಟು, ಅವುಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಲಕ್ಷಣ ಎಷ್ಟು, ಅವೆಲ್ಲದಕ್ಕೂ ಕಾರಣನಾದಂತಹ ಪರಮ ಮುಖ್ಯ ಕಾರಣನಾದಂತಹ ಭಗವಂತನ ಲಕ್ಷಣ ಏನು, ಮತ್ತೆ ಪರಮಪುರುಷನಾದ ಆತನನ್ನು ಆರಾಧಿಸುವ ಬಗೆ ಹೇಗೆ, ಧ್ಯಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಇತ್ಯಾದಿ ಯೋಗಗಳ ಬಗ್ಗೆ ವರ್ಣನೆ, ಇದನ್ನೆಲ್ಲ ನೀವು ನನಗೆ ಹೇಳಬೇಕು ಅಂತ ಕೇಳ್ತಿದ್ದಾನೆ. ಇದೆಲ್ಲ ಮುಂದೆ 3ನೇ ಸ್ಕಂದದಲ್ಲಿ ಬರೋದಿದೆ. ಚತುರ್ವಿಂಶತಿ ತತ್ವಗಳ ಬಗ್ಗೆ ಮುಂದೆ ಬರೋದಿದೆ. ಶಬ್ದಾದ್ಯ ನಭಾದ್ಯಾಶ್ಚ ಮನೋಯುಕ್ತೇಂದ್ರಿಯಾಣಿ ಚ ಅಹಂಕಾರೋ ಮಹಾಂಶ್ಚೈವ ತ್ರಯೋವಿಂಶತಿಕೋ ಗಣಃ. ನಾನೀಗ ಹೇಳ್ತಿರೋದು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರುವಂತಹ ವಿಷಯ. ಭಾಗವತದಲ್ಲಿ ಬಂದದನ್ನೇ ಭಾಗವತ ತಾತ್ಪರ್ಯ ಮುಂದೊಂದು ಕಡೆ ವಿವರಿಸಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ 5, ಆಕಾಶ ಮೊದಲಾದ 5 ಪಂಚಮಹಾಭೂತಗಳು, ಮನಸ್ಸಿಂದ ಜೊತೆಗೂಡಿದ 11 ಇಂದ್ರಿಯಗಳು, ಅಲ್ಲಿಗೆ 21 ಆದವು. ಅಹಂಕಾರ ತತ್ವ, ಮಹತ್ತತ್ವ ಎಲ್ಲ ಸೇರಿ 23 ತತ್ವಗಳಾದವು. ಒಟ್ಟಾರೆ ತತ್ವಗಳು ಎಷ್ಟು? ಜಡವಾದ ತತ್ವಗಳು 23 ಆದವು. ಈ ದೇವತೆಗಳನ್ನ ಮತ್ತೆ ಈ ಜಡವಾದ ತತ್ವಗಳನ್ನು ಒಂದೊಂದು ಪರಿಗಣನೆ ಮಾಡಿದರೆ ಅದೊಂದು ಲೆಕ್ಕ. ದೇವತೆಗಳನ್ನ ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ
ಮತ್ತೆ ಜಡಗಳನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ ಆವಾಗ ತತ್ವದ ಸಂಖ್ಯೆ ಒಂದು ಸ್ವಲ್ಪ ಬೇರೆ ಆಗ್ತದೆ. 24ನೇಯವನು ಈ ಜೀವ ಅಂತ ಕರೆಸ್ಕೋತಾನೆ. ಚತುರ್ವಿಂಶೋ ಮಹಾವಿಷ್ಣು ಶ್ರಿಯಾವಾ ಪಂಚವಿಂಶಕಃ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ರೆ ಸ್ವಲ್ಪ ಗಮನಿಸಬೇಕು. ಮುಂದೆ ಭಾಗವತ ತಾತ್ಪರ್ಯದ ಈ ಶ್ಲೋಕವನ್ನು ಹೇಳುವಾಗ ನಾವು ಹೇಗೋ ಅದನ್ನು ನೋಡೋರಿದ್ದೇವೆ. 23 ತತ್ವಗಳಾದ ಮೇಲೆ 5 ತನ್ಮಾತ್ರಗಳು, 5 ಮಹಾಭೂತಗಳು, 11 ಇಂದ್ರಿಯಗಳು, ಅಹಂಕಾರ ತತ್ವ, ಮಹತ್ತತ್ವ, 23 ತತ್ವಗಳಾದ್ಮೇಲೆ ಪ್ರಕೃತಿಸ್ತು ಚತುರ್ವಿಂಶ ಪಂಚವಿಂಶೋ ಹರಿಸ್ವಯಂ. ಪ್ರಕೃತಿ ಎನ್ನುವುದು 24ನೇಯ ತತ್ವ. 23 ನಾವು ಏನಂತ ಈಗಾಗಲೇ ನೋಡಿದ್ದೀವಿ. 24ನೇದು ಪ್ರಕೃತಿ, 25ನೇಯವನು ಸ್ವಯಂ ಭಗವಂತ. ಅಥವಾ ಜಡಗಳನ್ನು ಜೀವವನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ 26ನೇಯವನೇ ಭಗವಂತ ಆಗ್ತಾನೆ. ಅಥವಾ ಪ್ರಕೃತಿಯನ್ನು ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕಃ. ಭಗವಂತ 27ನೇ ತತ್ವ ಅಂತ ಅನಿಸ್ಕೋತಾನೆ. ಇವೆಲ್ಲ 25 ಅಥವಾ 27 ಅನ್ನೋದೇನಿದೆ, ಕೆಲವು ತತ್ವಗಳನ್ನು ಒಂದರಲ್ಲಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಬಂದಾಗ 25 ಆಗ್ತದೆ, ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದಾಗ 27 ಆಗ್ತವೆ. ಇದು ತತ್ವನಿರ್ಣಯ ಅನ್ನೋ ಗ್ರಂಥವನ್ನು ಆಚಾರ್ಯರು ಮುಂದೆ ಉದ್ಧರಿಸಿದ್ದಾರೆ. ಆದ್ದರಿಂದ ಒಟ್ಟಾರೆ 27 ತತ್ವಗಳು ವಿಸ್ತಾರವಾಗಿ ನಾವು ಗಮನಿಸಿದಾಗ 27 ಅಂತ ಅನ್ಕೋಬಹುದು. 25ಕ್ಕೂ 27ಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ. ಅದರಿಂದ ತತ್ವಗಳ ಸಂಖ್ಯೆ ಎಷ್ಟು ಅಂದ್ರೆ 27 ತತ್ವಗಳು. ಮತ್ತು ಅದೆಲ್ಲದಕ್ಕೂ ಕಾರಣನಾದಂತಹ ಪರಮಾತ್ಮನ ಲಕ್ಷಣ ಏನು? ಅವನ ಲಕ್ಷಣವೇ ಜನ್ಮಾದ್ಯಸ್ಯೇತಃ ಓಂ ಅಂತ ಮೊದಲನೇ ಸೂತ್ರದಲ್ಲಿ ಬಂದಿದೆ. ಯಾವ ಪರಮಾತ್ಮನಿಂದ ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ಪಾಲನೆ ಇತ್ಯಾದಿಗಳಾಗ್ತವೋ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಮಾವೃತಿ ಬಂಧಮೋಕ್ಷವತಿ ಪುರುಷ ಅದ್ಯಸ್ಮಾತ್ ಹದಿದೇಕರಾಟ್. ಸೃಷ್ಟಿ ಮೊದಲಾದ 8 ಯಾವ ಭಗವಂತನಿಂದ ಆಗ್ತವೋ ಅವನನ್ನ ಇಲ್ಲಿ ಹೇತು ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಅವನನ್ನು ಆರಾಧನೆ ಮಾಡುವ ರೀತಿ, ಮುಂದೆ ಅದನ್ನು ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ 3 ರೀತಿಯಾದ ಯೋಗಗಳನ್ನು ಹೇಳ್ತಾರೆ. ಆಧ್ಯಾತ್ಮಿಕಸ್ಯ ಯೋಗಸ್ಯ ಅಂದ್ರೆ ಅಧ್ಯಾತ್ಮ ಅಂದ್ರೆ ಭಗವಂತ, ಆ ಭಗವಂತನ ಕುರಿತಾದ ಯೋಗ, ಅದ್ರ ಬಗ್ಗೆ ನೀವು ನನಗೆ ಹೇಳಬೇಕು ಅಂತ ಕೇಳ್ತಿದ್ದಾನೆ ಪರೀಕ್ಷಿತ. ಆತ್ಮನಿ ದೇಹೇ ವಿದ್ಯಮಾನ ಅಂತರ್ಯಾಮಿ ಅಧ್ಯಾತ್ಮಂ. ಅಧ್ಯಾತ್ಮ ಅಂತ ಭಗವಂತನಿಗೆ ಯಾಕೆ ಹೇಳ್ತಾರೆ? ನಮ್ಮ ದೇಹದಲ್ಲಿ ಇರುವ ತತ್ವ ಮಹಾತತ್ವ, ಆದ್ರಿಂದ ಅವನನ್ನು ಅಧ್ಯಾತ್ಮ ಅಂತಾರೆ. ಅವನ ವಿಷಯದಲ್ಲಿ ಇರುವಂತಹ ಯೋಗವನ್ನು ಅಧ್ಯಾತ್ಮ ಯೋಗ ಅಂತ ಹೇಳ್ತಾರೆ. ಅಥವಾ ಅಧ್ಯಾತ್ಮ ಅಂದ್ರೆ ಅಧಿಕನಾದ ಆತ್ಮ, ಆ ಅಧಿಕಾತ್ಮನಾದ ಭಗವಂತನ ಪ್ರಾಪ್ತಿಗೆ ಉಪಾಯವಾದ ಯೋಗವನ್ನೇ ಅಧ್ಯಾತ್ಮ ಯೋಗ ಅಂತ ಹೇಳೋದು. ಮುಂದೆ 20ನೇ ಶ್ಲೋಕದಲ್ಲಿ ಯೋಗೇಶ್ವರೇಶ್ವರ್ಯ ಗತಿಂ ಲಿಂಗಭಂಗಂ ಚ ಯೋಗಿನಾಂ, ಅದನ್ನ ಪರೀಕ್ಷಿತ ಕೇಳ್ತಿದ್ದಾನೆ. ಅಣಿಮಾದಿ ಅಷ್ಟಸಿದ್ಧಿಗಳು ಮತ್ತೆ ಭಕ್ತಿಯೋಗಿಗಳ ಲಿಂಗ ಶರೀರದ ನಾಶ, ವೇದಗಳು, ಅದರ ಉಪವೇದಗಳು, ಮತ್ತೆ ಧರ್ಮಶಾಸ್ತ್ರ, ಇತಿಹಾಸಗಳು, ಇದೆಲ್ಲದರ ಬಗ್ಗೆ ನೀವು ವರ್ಣನೆ ಮಾಡಬೇಕು ಅಂತ. ಯೋಗೇಶ್ವರರು ಅಂತ ದೊಡ್ಡ ಸಾಧಕರು, ಅವರ ಐಶ್ವರ್ಯ ಅಂದ್ರೆ ಅಣಿಮಾದಿ ಅಷ್ಟೈಶ್ವರ್ಯ ಅಂತಾನೆ ಎಲ್ಲ ವ್ಯಾಖ್ಯಾನಕಾರರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಈ ಯೋಗಿಗಳು 2 ಥರ ಇರ್ತಾರೆ. ಹಠಯೋಗ ಮೊದಲಾದವುಗಳನ್ನು ಮಾಡಿ ಶರೀರವನ್ನು ದಂಡಿಸಿ ಆ ಮೂಲಕ ಮುಕ್ತಿಯನ್ನು ಪಡೆಯುವವರೊಬ್ರು. ಆ ಲಿಂಗ ದೇಹವನ್ನು ಭಗ್ನ ಮಾಡಿಕೊಂಡು ಸಾಧನೆ ಮಾಡುವವರು ಒಂದು ಬಗೆಯವರು. ಅದರ ಬಗ್ಗೆ ಈಗಾಗಲೇ ಒಂದ್ ಕಡೆ ಹೇಳಿದೆ, ಆಚಾರ್ಯ ಹೇಳ್ತಾರೆ ಯೋಗತಃ ಲಿಂಗಭಂಗ ಉಕ್ತಃ ಅಂತ ಹೇಳಿ. ಹಿಂದೆ ಇದೇ 2ನೇ ಅಧ್ಯಾಯದ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಯೋಗದ ಮೂಲಕ ಹೇಗೆ
ಸಾಧನೆ ಮಾಡ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ. ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿ ಯದಾ ಜಿಹಾಸುರಿಮ ಮಂಗಲೋಕಂ. ಅಲ್ಲಿ ಭಾಗವತ ತಾತ್ಪರ್ಯನೂ ಕೂಡ ಇದೆ. ಪ್ರಾಣನನ್ನ ಭಕ್ತಿಯಿಂದ ವಶಕ್ಕೆ ತಂದ್ಕೋಬೇಕು, ಸಾಧನೆ ಮಾಡಬೇಕು ಅಂತ ಎಲ್ಲ ವರ್ಣನೆ ಬಂದಿದೆ. ಇದು ಅಲ್ಲಿ ಹಿಂದೆ ಬಂದಿರುವಂತಹ ವಿಚಾರ. ಇವರು ಕಠಿಣವಾದ ಯೋಗ ಮಾರ್ಗದ ಮೂಲಕ ಸಾಧನೆ ಮಾಡುವವರು. ಅವರು ಹೇಗೆ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡ್ತಾರೆ ಅಂತ ಮುಂದೆ ಹೇಳಾಗಿದೆ, ಈ ಹಿಂದೆ ಹೇಳಾಗಿದೆ. ಇನ್ನು ಮುಂದೆ ಪಾನೇನತೆ ದೇವಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯ ವಿಷದಾಶಯಾಯೇ ಅಂತ ಮುಂದೆ 3ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಬರೋದಿದೆ. ಯಾರು ಯೋಗ ಮಾರ್ಗವನ್ನು ಅವಲಂಬಿಸಿ ಶರೀರವನ್ನು ಪರಿತ್ಯಾಗ ಮಾಡ್ತಾರೆ ಅವರಿಗಿಂತ ಶ್ರವಣ ಮರಣಾದಿ ರೂಪವಾದ ಜ್ಞಾನ ಕಾರ್ಯದಲ್ಲಿ ಹೆಚ್ಚು ತಾವು ತೊಡಗಿದವರಿಗೆ ದೊಡ್ಡ ಸಾಧನೆ ಆಗ್ತದೆ, ಅವರಿಗೆ ಸುಖವೂ ಕೂಡ ಹೆಚ್ಚು ಅಂತ ಮುಂದೆ ಬರೋದಿದೆ. ಅಲ್ಲಿ ಭಾಗವತ ತಾತ್ಪರ್ಯವನ್ನು ಕೂಡ ಹೇಳ್ತಾರೆ ಆಚಾರ್ಯ. ಗೀತಾ ತಾತ್ಪರ್ಯದಲ್ಲೂ ಗೀತಾ ಪ್ರಸ್ಥಾನದಲ್ಲೂ ಈ ವಿಷಯ ಬಂದಿದೆ. ಅಂತೂ ಯೋಗದ ಮಾರ್ಗದ ಅವಲಂಬನೆಯಿಂದ ಸುಖ ಕಡಿಮೆ, ಶ್ರಮ ಹೆಚ್ಚು. ಜ್ಞಾನ ಮಾರ್ಗದ ಅವಲಂಬನೆಯಿಂದ ಶ್ರಮ ಕಡಿಮೆ, ಮತ್ತೆ ಮುಕ್ತಿಯಲ್ಲಿ ಸಿಗುವಂಥ ಸುಖವೂ ಹೆಚ್ಚು. ಅಂಥ ಮಾರ್ಗದ ಬಗ್ಗೆ ಮುಂದೆ ಹೇಳುವವರಿದ್ದಾರೆ. ಅದನ್ನು ಇಲ್ಲಿ ಹೇಳ್ರಿ ಅಂತ ಕೇಳಿದ್ದಾನೆ ಈ ಪರೀಕ್ಷಿತ. ವೇದಗಳು ಅಂದರೆ ಋಗಾದಿ ವೇದಗಳು, ಉಪವೇದಗಳು ಅಂದರೆ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಂದರೆ ಶಿಲ್ಪವೇದ. ಅದರ ಬಗ್ಗೆ ನೀವು ವರ್ಣನೆ ಮಾಡ್ರಿ ಅಂತ ಅವನ ತಾತ್ಪರ್ಯ. ಇತಿಹಾಸ ಅಂದರೆ ಭಾರತ, ಪುರಾಣಗಳು ಅಂದರೆ ಅಷ್ಟಾದಶ ಪುರಾಣಗಳು. ಇವುಗಳೆಲ್ಲದರ ಬಗ್ಗೆಯೂ ನೀವು ವರ್ಣಿಸಬೇಕು ಅಂತ ಅವನ ಪ್ರಾರ್ಥನೆ. ಮುಂದೆ ಸಂಭವ ಸರ್ವಭೂತಾನಾಂ ಅಂತ ಎಲ್ಲ ಜೀವರ ಉತ್ಪತ್ತಿ ಸ್ಥಿತಿ ಸಂಹಾರಗಳು ಅವರವರ ಕರ್ಮಕ್ಕನುಗುಣವಾಗಿ ಅವರು ಪ್ರಾಣಿ ಪಕ್ಷಿ ಮನುಷ್ಯನಾಗಿ ಗರ್ಭದಲ್ಲಿ ವಾಸ ಮಾಡುವುದು. ವಿಕ್ರಮ ಪ್ರತಿಸಂಕ್ರಮ ಇಷ್ಟಾಪೂರ್ತಸ್ಯ ಕಾಮಾನಾಂ ಯಜ್ಞಯಾಗಾದಿ ಕ್ರಿಯೆಗಳು ಮತ್ತೆ ಧರ್ಮ ಕರ್ಮಗಳು, ಅವುಗಳಿಂದ ಧರ್ಮ ಅರ್ಥ ಕಾಮ ಅನ್ನುವ 3 ಪುರುಷಾರ್ಥಗಳ ಪ್ರಾಪ್ತಿ. ನಾವು ನೋಡ್ತಿರುವ ಅಯೋಧನ ಪುರಾಣಿಕಾಚಾರ್ಯ ಪುಸ್ತಕದಲ್ಲಿ 21 ಮತ್ತು 22ನೇ ಶ್ಲೋಕಗಳ ಪೂರ್ಣ ವರ್ಣನ ಅನುವಾದ ಅಲ್ಲಿ ಕಾಣಿಸೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಅದನ್ನ ನಾವು ನೋಡ್ಕೊಳ್ಬೇಕು. ವಿಕ್ರಮ ಅಂದ್ರೆ ವಿಶಿಷ್ಟವಾದ ಕ್ರಮ ಅಂತ ಅರ್ಥ ಬರೆದಿದ್ದಾರೆ. ಮತ್ತೆ ಪ್ರತಿಸಂಕ್ರಮ ಅಂದ್ರೆ ಸಂಹಾರ. ಇಷ್ಟ ಅಂದ್ರೆ ಯಾಗಾದಿಗಳು ಏನ್ ಮಾಡ್ತೀವಿ ಅದು. ಪೂರ್ತ ಅಂದ್ರೆ ಸಮಾಜದ ಸೇವೆಗಾಗಿ ಬಾವಿ ಕೆರೆ ಕಟ್ಟೆ ತೋಡಿಸುವುದು, ಇದೆಲ್ಲ. ಕಾಮ್ಯ ಕರ್ಮಗಳು ಅಂದ್ರೆ ಕಾರೀದಿ ಇಷ್ಟಿ ಅಂತ ಕೆಲವು ಯಾಗಗಳು, ಅನೇಕ ಕಾಮ್ಯ ಕರ್ಮಗಳು, ಸ್ವರ್ಗ ಸಿಗಬೇಕು ಅಂತ ಮಾಡುವ ಜ್ಯೋತಿಷ್ಠೋಮ ಮೊದಲಾದ ಕರ್ಮಗಳು. ಇವುಗಳೆಲ್ಲದರ ವರ್ಣನ ಮಾಡ್ರಿ. ಯೋವಾ ಅನುಶಾಯನಾಂ ಸರ್ಗ. ಅನುಶಾಯನ ಅಂತಂದ್ರೆ ಪ್ರಕೃತಿಯಲ್ಲಿ ಸ್ತಬ್ಧರಾಗಿ ಕೂತ್ಕೊಂಡಿರುವಂತಹ ಜೀವರು. ಪ್ರಕೃತವು ಅನುಶಾಯನಾಂ ಅನುಶಯಿನಃ ಸಂಸಾರಿಣಃ. ಅದು ಈ ಅನುವಾದದಲ್ಲಿ ಕಾಣಿಸೋದಿಲ್ಲ. ಪ್ರಕೃತಿಯ ಸೂಕ್ಷ್ಮಾವಸ್ಥೆಯಲ್ಲಿ ಇನ್ನೂ ಸೃಷ್ಟಿ ಪ್ರಾರಂಭ ಆಗದೇ ಇದ್ದಾಗ ಎಲ್ಲ ಜೀವರು ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ. ಅದಕ್ಕೆ ಅನುಶಯನ ಅಂತ ಈ ಶಬ್ದವನ್ನು ಭಾಗವತ ಪ್ರಯೋಗ ಮಾಡಿದೆ. ಆ ಕೂತ್ಕೊಳ್ಳುವ ಅವರ ಬಗೆ ಮತ್ತು ಅವರು ಮುಂದೆ ಸೃಷ್ಟಿಗೆ ಬರುವ ಬಗೆ, ಹೀಗೆ ಅನುಶಯನ ಅಂದ್ರೆ ಪ್ರಕೃತಿಯಲ್ಲಿ ಕೂತ್ಕೊಂಡಿರುವುದು ಅಂತ ಕೆಲವರು ವ್ಯಾಖ್ಯಾನ ಇದೆ. ವಿಜಯಧ್ವಜರು ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಅನುಶಯನ ಅಂದ್ರೆ ಕರ್ಮಕ್ಕನುಸಾರವಾಗಿ ಗರ್ಭದಲ್ಲಿ ವಾಸ ಮಾಡುವುದು ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಯಾವುದನ್ನಾದರೂ ತಗೊಳ್ಬಹುದು. ಪಾಖಂಡಸ್ಯ ಸಂಭವ ಅಂತಿದೆ. ಪಾಖಂಡ ಧರ್ಮದ ಉತ್ಪತ್ತಿ ಹೇಗೆ ಅಂತ ಅದನ್ನ ಇಲ್ಲಿ ವಿಜಯಧ್ವಜರು ಮತ್ತೆ ಯಾದವಾರ್ಯರು ಯಾಕೋ ಬರೆದಿಲ್ಲ. ಆತ್ಮನಃ ಸಂಭವ ಬಂಧ ಮೋಕ್ಷಶ್ಚ
ಈ ಜೀವನ ಉತ್ಪತ್ತಿ, ಅವನ ಸಂಸಾರದಲ್ಲಿ ಬಂಧ, ಅವನಿಗೆ ಮೋಕ್ಷ, ವ್ಯವಸ್ಥಾನ ಅಂತಂದ್ರೆ ಸ್ವರೂಪಾನಂದವನ್ನು ಅನುಭವಿಸ್ತಾ ತಾರತಮ್ಯಾನುಸಾರವಾಗಿ ಅವನು ಮುಕ್ತಿಯಲ್ಲಿ ಇರುವುದು, ಇದೆಲ್ಲದರ ಬಗ್ಗೆಯೂ ನೀವು ವರ್ಣನೆ ಮಾಡಬೇಕು ಅಂತ ಅವನ ಪ್ರಾರ್ಥನಾ. ಅದರೊಂದಿಗೆ ಈ 22ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತ ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.